ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ನಮ್ಮ ಗಾರ್ಡನ್ನಲ್ಲಿ ಒಳ್ಳೊಳ್ಳೆ ಹೂಗಳು ಬರೋದಕ್ಕೆ ಕಾರಣ ಆಗಿರುವಂತಹ ಕಿಚನ್ ವೇಸ್ಟಿಂದ ತಯಾರಿಸಿರುವಂತಹ ಫರ್ಟಿಲೈಸರ್ ಬಗ್ಗೆ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಎಷ್ಟೆಲ್ಲ ಹೂವು ಮೊಗ್ಗು ಎಲ್ಲ ರೆಡಿ ಇದೆ. ಈ ಥರ ಎಲ್ಲ ಹೂವು ಮೊಗ್ಗು ನಿಮ್ಮನೆ ಗಿಡಗಳಲ್ಲೂ ಬರಬೇಕು ಅಂದರೆ ಫರ್ಟಿಲೈಸರ್ ಹಾಕಬೇಕು. ಇವೆಲ್ಲ ಒಳ್ಳೊಳ್ಳೆ ದಾಸವಾಳ ಗಿಡ ಆಗಿರೋದ್ರಿಂದ ಹೂ ಗಿಡಗಳು ದಾಸವಾಳ ಅಂತಲ್ಲ, ಹೂ ಗಿಡ ಯಾವುದೇ ಗಿಡ ಆಗಲಿ ಫರ್ಟಿಲೈಸರ್ನ ತುಂಬ ಕೇಳುತ್ತೆ. ನೋಡಿ ಎಷ್ಟೊಂದು ಮೊಗ್ಗಿದೆ, ನೋಡಿ 1 ತಿಂಗಳವರೆಗೂ ಆಗುತ್ತೇನೋ ಇಷ್ಟೆಲ್ಲ ಮೊಗ್ಗಿದೆ. ಈ ಗಿಡದಲ್ಲಿ ನೋಡಿ ಮೊಗ್ಗುಗಳು ಬರೋದಕ್ಕೆ ಎಷ್ಟು ರೆಡಿಯಾಗಿದೆ. ಈ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದ್ದಾಳೆ, ಬಿಳಿ ಗುಲಾಬಿ ಗೊಂಚಲು ಹೂ ರೆಡಿಯಾಗಿದೆ. ಇಂಥದ್ದೆಲ್ಲ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ. ನೋಡಿ ಇಲ್ಲೆಲ್ಲ ಇದ್ದಾಳೆ, ತುಂಬ ಫರ್ಟಿಲೈಸರ್ ಹಾಕೋಣ ಈಗ ಇವರಿಗೆಲ್ಲ. ನಿಮ್ಮನೆ ಗಿಡಗಳಲ್ಲಿಯೂ ಈ ರೀತಿ ಮೊಗ್ಗು ಹೂವು ತುಂಬಿರಬೇಕು ಅಂದರೆ ನಾನೀಗ ಹಾಕುವಂಥ ಫರ್ಟಿಲೈಸರ್ನ ಚೆನ್ನಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಆಗ ನಿಮ್ಮ ಮನೆಯಲ್ಲೂ ಕೂಡ ಅದೇ ರೀತಿ ಮೊಗ್ಗು ಹೂವು ಎಲ್ಲವೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಗಿಡದಲ್ಲಿ ಒಂದೊಂದು ಕೊನೆಯಲ್ಲೂ ಎಷ್ಟೆಷ್ಟು ಮೊಗ್ಗಿದೆ ಅಂತ ನೋಡಿ. ಈ ಥರ ಬರಬೇಕಂದ್ರೆ ನಾವು ಯಾವಾಗಲೂ ಫೀಡ್ ಮಾಡ್ತಾ ಇರಬೇಕು, ಇವಕ್ಕೆಲ್ಲ ಫರ್ಟಿಲೈಸರ್ ಕೊಡ್ತಾ ಇರಬೇಕು. ನಾವು ಕೊಡೋ ಫರ್ಟಿಲೈಸರು ಕರೆಕ್ಟಾಗಿದ್ದಾಗ ಮಾತ್ರ ಎಲ್ಲ ಗಿಡಗಳು ಇಷ್ಟು ಸಕ್ಸಸ್ಫುಲ್ಲಾಗಿ ಹೂ ಬಿಡೋದು. ಆ ಥರ ನೀವು ಕೂಡ ಇಷ್ಟು ಸಕ್ಸಸ್ಫುಲ್ಲಾಗಿ ಹೂ ಪಡಿಬೇಕು ಅಂದರೆ ನಾನಿವಾಗ ಹಾಕುವಂಥ ಫರ್ಟಿಲೈಸರ್ನ ಗಮನ ಇಟ್ಟು ನೋಡ್ಕೊಳ್ಳಿ, ಮತ್ತು ಅದರ ಅಳತೆ ಎಲ್ಲ ಕರೆಕ್ಟಾಗಿ ತಿಳ್ಕೊಳ್ಳಿ. ನೋಡಿ ನಾಳೆಗೂ ಎಷ್ಟೊಂದು ಮೊಗ್ಗೆಲ್ಲ ರೆಡಿ ಇದೆ, ನಾಳಿದ್ದು ಅಂತೆಲ್ಲ. ಇವಳು ನೋಡಿ ಹೇಗೆ ಅರಳಿ ನಿಂತಿದ್ದಾಳೆ. ನಾನು ಹಾಕುವಂಥ ಫರ್ಟಿಲೈಸರ್ನ ನೋಡೋಣ ಬನ್ನಿ ಏನು ಹಾಕ್ತೀನಿ ಅಂತ. ಇದು ಫರ್ಟಿಲೈಸರ್, ಕಿಚನ್ ವೇಸ್ಟಿಂದ ಮಾಡಿರೋವಂಥ ಫರ್ಟಿಲೈಸರ್. ಇದು ಸುಮಾರು 15 ದಿವಸದಿಂದ ಇದೆ. ಇದು ನೋಡಿ ಬದನೆಕಾಯಿ, ನಮ್ಮ ಕಿಚನಲ್ಲಿ ಏನೇನು ವೇಸ್ಟ್ ಬರುತ್ತೆ, ಬದನೆಕಾಯಿ ಇರ್ಬೋದು, ಟೀ ಸೊಪ್ಪು ಇರ್ಬೋದು, ನಾವು ಯಾವುದಾದ್ರು ಸೊಪ್ಪುಗಳನ್ನ ಬಿಡಿಸ್ತೀವಲ್ಲ ಅದ್ರ ದಿಂಡಿರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ನೋಡಿ ಬಾಳೆಹಣ್ಣು, ನಾನು ಎಲ್ಲವನ್ನು ತುಂಬ ಕ್ಯೂಚಿ ಅದನ್ನ ಪೇಸ್ಟೆಲ್ಲ ಮಾಡಿ ಹಾಕಲ್ಲ. ಯಾಕೆಂದರೆ ಅದೆಲ್ಲ ಮಾಡಾಕ್ಬಿಟ್ರೆ ಆವಾಗಲೇ ಬಳಸಬೇಕು. ಈ ಥರ ಬಿಟ್ಟರೆ ಇದು ನಿಧಾನಕ್ಕೆ ಕರಗಿ ನಮಗೆ ಫರ್ಟಿಲೈಸರ್ನ ಕೊಡಬೇಕು, ಉತ್ಪತ್ತಿ ಆಗುತ್ತೆ. ಹಾಗಾಗಿ ನಾನು ಇದನ್ನ ತುಂಬ ದಿವಸದವರೆಗೂ ಹಿಂಗೆ ಇಟ್ಟಿರ್ತೀನಿ. ಇದಕ್ಕೆ ಮತ್ತು ಹೊಸ ಕಿಚನ್ ವೇಸ್ಟ್, ಗಾರ್ಡನ್ ವೇಸ್ಟ್ಗಳನ್ನ ಕಿಚನ್ ವೇಸ್ಟ್ನ ಹಾಕ್ತೇನೆ. ಅದನ್ನೇ ಹಿಂಗೆ ಇಟ್ಟಿಟ್ಟು ಈ ನೀರನ್ನ ನಾನು ಸ್ವಲ್ಪ ಬಸ್ಕೊಂಡು ಇದಕ್ಕೆ ವೈಟ್ ನೀರನ್ನ ಮಿಕ್ಸ್ ಮಾಡಿ ಗಿಡಗಳಿಗೆ ಹಾಕ್ತೇನೆ. ಈ ರೀತಿ ಬಸ್ಕೋಬೇಕು. ಅದನ್ನು ಬಸ್ಕೊಂಡು ಈ ಥರ ವೈಟ್ ವಾಟರ್ಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಕೂಡ ಆಲ್ರೆಡಿ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಅರ್ಧ ಬಕೆಟಷ್ಟು ಆ ಲಿಕ್ವಿಡ್ ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಬಕೆಟ್ ವೈಟ್ ನೀರು ಹಾಕಿದ್ದೀನಿ. ತುಂಬ ಓವರ್ ತೆಳ ಎಲ್ಲ ಮಾಡಲ್ಲ, ನಾನು ಸ್ವಲ್ಪ ಗಟ್ಟಿನೇ ಹಾಕ್ತೀನಿ ಹೂ ಗಿಡಗಳಿಗೆ. ಸಕುಲೆಂಟ್ಸು ಮತ್ತು ಕ್ಯಾಕ್ಟಸ್ ಅಂಥವಾದರೆ ತುಂಬ 1 ಲೀಟ್ರಿಗೆ 10 ಲೀಟ್ರು ಆ ಥರ ಹಾಕ್ತೀನಿ, ಅವಕ್ಕೆಲ್ಲ ಕಡಿಮೆ ಬೆಳೆಸ್ತೇನೆ. ಇದನ್ನು ರೆಡಿ ಮಾಡೋದಕ್ಕೆ ನಾನು 1 ಹಿಡಿ ಅಕ್ಕಿ, 1 ಹಿಡಿ ಕಡಲೆಬೇಳೆ, ಟೀ ಪುಡಿ, ವೇಸ್ಟ್ ಟೀ ಪುಡಿ ಮತ್ತು ಕಾಫಿ ಪುಡಿ ಏನು ಬರುತ್ತೆ ನಮ್ಮಲ್ಲಿ ಅದನ್ನೆಲ್ಲ ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಹಿಂಗೆ ಇಟ್ಟಿರ್ತೀನಿ. ನೋಡಿ ಬದನೆಕಾಯಿ ಎಲ್ಲ ಹೀಗೆ ನಾನೇನು ಕಟ್ ಮಾಡಿ ಸ್ಮ್ಯಾಶ್ ಮಾಡಿ ಎಲ್ಲ ಹಾಕಲ್ಲ, ನಿಧಾನಕ್ಕೆ ಕರಗುತ್ತೆ. ನನಗೆ ಯಾವ ಗಿಡಗಳಿಗೆ ಫರ್ಟಿಲೈಸರ್ ಕೊಡಬೇಕು ಅನಿಸುತ್ತೆ ಆವಾಗ ನಾನು ಇದನ್ನೇ ಕೊಡೋದು. ಈ ಫರ್ಟಿಲೈಸರ್ನ ಈ ರೀತಿ ಶೋ ಪ್ಲ್ಯಾಂಟ್ಸ್ಗಳಿಗೆ, ಶಂಖಪುಷ್ಪಗೆ, ಇವಕ್ಕೆಲ್ಲ ಕೊಡಿ. ಇವೆಲ್ಲ ನೋಡಿ ಎಷ್ಟು ಗ್ರೋತಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಮಲ್ಲಿಗೆ 2 ಹೂ ಬಂದಿದೆ, ಕಟ್ ಮಾಡಿದೆ ಅವತ್ತು. ನೋಡಿ ಎಲ್ಲ ಶೋ ಪ್ಲ್ಯಾಂಟ್ಸ್ಗೂ ಕೊಡ್ತಾಯಿದ್ದೀನಿ.
ಎಲ್ಲ ಗಿಡಗಳಿಗೂ ಆರಾಮಾಗಿ ಕೊಡ್ಬೋದು. ನಮ್ಮ ಎಲ್ಲ ಗಿಡಗಳಿಗೂ ಏನೇನು ನ್ಯೂಟ್ರಿಷನ್ಸ್ ಬೇಕು ಅದೆಲ್ಲವೂ ಒಂದೇ ಕಡೆ ಸಿಕ್ಕೋ ಥರ ಆಗಿರುತ್ತೆ. ಸಕ್ಯುಲೆಂಟ್ಸ್ಗಳಿಗೆ ಸ್ವಲ್ಪ ಫರ್ಟಿಲೈಸರ್ನ ಕಡಿಮೆ ಹಾಕಿದ್ದೀನಿ, ನೀರನ್ನ ಜಾಸ್ತಿ ಹಾಕಿದ್ದೀನಿ. ತುಂಬ ನೀರೆಲ್ಲ ಆ್ಯಡ್ ಮಾಡ್ಕೊಳ್ಳೋದೇನು ಬೇಡ. ಹೂ ಬಿಡೋ ಅಂಥ ಗಿಡಗಳಿಗೆ 5 ಲೀಟ್ರ್ ಆದರೆ 5 ಲೀಟ್ರ್ ನೀರು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನು ಹಾಗೇ ಕೊಡೋದು, ನಮ್ಮ ಮನೇಲಿ ನಾನು ಹಾಗೇ ಕೊಡೋದು. ಇಷ್ಟು ಗಟ್ಟಿನೇ ಕೊಡ್ತೀನಿ ಹೂ ಬಿಡೋ ಗಿಡಗಳಿಗೆ. ಹಾಗೆಯೇ ಒಂದು ಚೂರು ಕಸ ಇರಬಾರ್ದು, ಆ ಥರ ಎಲ್ಲ ಏನು ನಾನು ತುಂಬ ಸೋದಿಸಿ ಏನೂ ಕೊಡಲ್ಲ. ಹೇಗೆ ನನಗೆ ಈ ಪಾಟಿಗೆ ಎಷ್ಟು ಬರುತ್ತೆ ಆ ಥರ ತುಂಬ ಸೋದಿಸೋ ಅಂಥ ಕೆಲಸ ಏನು ಮಾಡೋದೇನು ಬೇಡ. ಎಲ್ಲ ಗಿಡಕ್ಕೂ ಬೇಕಾದಂತಹ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸ್ಗಳಂತ ಇರೋವಂಥವೇ ನಾವು ಕಿಚನಲ್ಲಿ ಬೆಳೆಸಿ ವೇಸ್ಟಲ್ಲಿ ಬರೋವಂಥದ್ದು. ಹಾಗಾಗಿ ಒಳ್ಳೆ ಗ್ರೋತ್ ಖಂಡಿತ ಸಿಗುತ್ತೆ. ನಿಮ್ಮ ಮನೆಗಳಲ್ಲಿ ಇಷ್ಟು ಒಳ್ಳೆ ಹೂ ಬರಬೇಕು, ಇಷ್ಟು ಒಳ್ಳೆ ಮಗು ಗಾರ್ಡನ್ ಚೆನ್ನಾಗಿ ಕಾಣಬೇಕು ಅಂತ ಅನಿಸಿದ್ರೆ ಎಲ್ಲರೂ ಈ ಫರ್ಟಿಲೈಸರ್ನ ಮನೆಯಲ್ಲೇ ಮಾಡಿ. ನಾನು ಹೇಳಿರೋ ಇಂಗ್ರೀಡಿಯೆಂಟ್ಗಳನ್ನ ಅಕ್ಕಿ ಮತ್ತು ಕಡಲೆಬೇಳೆ ಅವುಗಳನ್ನ ಮಧ್ಯೆ ಹಾಕಿ ಒಂದೊಂದು ಹಿಡಿನ ನೀರಿಗೆ, ಆಗ ಚೆನ್ನಾಗಿ ಕೊಳೆಯುತ್ತೆ. ಅವೆಲ್ಲ ತುಂಬ ದಿನ ಆದರೆ ನೀಟಾಗಿ ಆಗುತ್ತೆ. ತುಂಬ ಬಿಸಿಲಿದೆ, ಹಾಗಾಗಿ ಒಂಥರ ಇದೆ ನೋಡಿ. ಎಲ್ಲದಕ್ಕೂ ನಾನು ಧಾರಾಳವಾಗಿಯೇ ಕೊಡೋದು, ಚೂರು ಏನು ಕೊಡಬೇಡಿ, ಆರಾಮಾಗಿ ಹಾಕಿ. ಈ ಫರ್ಟಿಲೈಸರ್ನ ಎಲ್ಲ ರೀತಿ ಶೋ ಪ್ಲ್ಯಾಂಟ್ಸ್ಗೂ ಕೂಡ ಕೊಡ್ಬೋದು. ನೋಡಿ ಇವಕ್ಕೂ ಕೂಡ ಕೊಡ್ಬೋದು. ಎಲ್ಲ ಸಕ್ಯುಲೆಂಟ್ಸು ಹ್ಯಾಂಥೋರಿಯಂ ಎಲ್ಲದಕ್ಕೂ ಕೊಡ್ಬೋದು ಈ ಫರ್ಟಿಲೈಸರ್ನ. ಕೊಡಿ ಎಲ್ಲರೂ. ತುಂಬ ಏನು ವಾಟ್ರ್ ಮಾಡ್ಕೊಂಡು ನೀರಾಗಿ ಕೊಡಬೇಕು ಅಂತೇನಿಲ್ಲ. ಈ ಫರ್ಟಿಲೈಸರ್ನ ಸ್ವಲ್ಪ ಮೀಡಿಯಮ್ ಗಟ್ಟಿನಲ್ಲೇ ಕೊಡಿ. ನಾನೇನು ತುಂಬ ನೀರಾಗಿ ಏನು ಕೊಡಲ್ಲ. ಈ ಫರ್ಟಿಲೈಸರ್ನ ಸ್ವಲ್ಪ ಗಟ್ಟಿಯಾಗೇ ಕೊಡ್ತೀನಿ. ನಾನು ತುಂಬ ವರ್ಷದಿಂದ ಕೊಡ್ತಾಯಿದ್ದೀನಿ. ಅದೇನು ಇವತ್ತು ಹೊಸ್ದಾಗೇನು ಈ ಫರ್ಟಿಲೈಸರ್ನ ಮಾಡಿ ತೋರಿಸ್ತಿರೋದಲ್ಲ. ನನ್ನ ಅನುಭವವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಈ ರೀತಿ ಸ್ಮಾಲ್ ಸ್ಯಾನ್ಸ್ಫರ ಪ್ಲ್ಯಾಂಟ್ಸ್ಗೂ ಕೂಡ ಈ ಫರ್ಟಿಲೈಸರ್ನ ಕೊಡಿ. ಹಾಗೆ ನೋಡಿ ಡಮ್ಕ್ಯಾನ್ ಇದಕ್ಕೂ ಕೂಡ ಕೊಡ್ತೀನಿ. ತುಂಬ ಗಿಡ ಮರಿ ಹಾಕಬೇಕು ಅಂದರೆ ಈ ಫರ್ಟಿಲೈಸರ್ ಕೊಡಿ. ಜಾಸ್ತಿ ಗಿಡ ಬೆಳೆಸ್ಕೋಬೇಕಾದ್ರೆ ನಮ್ಮ ಎಲ್ಲ ಪಟ್ಟಲ್ಲೂ ಈ ಥರ ಬೇಬಿ ಪ್ಲ್ಯಾಂಟ್ಸ್ ಅಂತೂ ಡಮ್ಕ್ಯಾನ್ ಇದೆ, ತುಂಬ ಇದೆ. ನೋಡಿ ಎಷ್ಟೊಂದು ಮಲ್ಟಿಪಲ್ ಆಗಿದೆ ಗಿಡಗಳು. ಅಡೇನಿಯಮ್ಗೂ ಕೂಡ ಇದನ್ನೇ ಕೊಡ್ತೀನಿ ನಾನು ಫರ್ಟಿಲೈಸರ್ ಕೊಡುವಾಗ. ಈ ಅಂತರಗಂಗೆಗೂ ಕೂಡ ಈ ಥರ ಸ್ವಲ್ಪ ಹಾಕ್ತೇನೆ ಇದನ್ನು. ಅಂದರೆ ಸ್ವಲ್ಪ ಗಿಡದ ಮೇಲೆ ಹಾಕ್ತಾ ಇರೋ ಥರ ನೋಡ್ಕೊಳ್ಳಿ ಹೊಸಬ್ರು. ಯಾಕೆ ಎಲ್ಲವನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಅಂದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನಾವು ಯಾವ ಗಿಡಗಳಿಗೆ ಬಳಸಿದ್ವಿ ಈ ಫರ್ಟಿಲೈಸರ್ನ, ಯಾವುದಕ್ಕೆ ಬಳಸಲಿಲ್ಲ ಅಂಥೇಳಿ. ಯಾಕೆಂದರೆ ಎಲ್ಲರ ಮನೆಗಳಲ್ಲೂ ಒಂದೊಂದು ರೀತಿ ಗಿಡಗಳು ಇದ್ದೇ ಇರ್ತವೆ. ಹಾಗಾಗಿ ನಿಮಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ನಾನು ಎಲ್ಲ ಗಿಡಗಳದ್ದು ವಿಡಿಯೋ ಹಾಕಿದಂಥ ಫರ್ಟಿಲೈಸರ್ ಹಾಕಿದಂಥ ವಿಡಿಯೋನ ನಿಮಗೆ ತೋರಿಸ್ತಾ ಇರೋದು. ನಮ್ಮ ಮನೇಲಿ ಇದನ್ನು ನಾನು ತುಂಬ ವರ್ಷಗಳಿಂದನೂ ಈ ಫರ್ಟಿಲೈಸರ್ನ ಮಾಡಿ ಬಳಸ್ತಾ ಇದ್ದೀನಿ. ಇಲ್ಲೊಂದು ಕ್ಯಾಕ್ಟಸ್ ಇದೆ, ಬೇಬಿ ಕ್ಯಾಕ್ಟಸ್. ಎಷ್ಟೊಂದು ದಿವಸದಿಂದ ಇಲ್ಲೇ ಕೂತಿದೆ ಇದೆ.